ಮುಂಗಾರು ಪೂರ್ವ ಮಳೆ ಆರಂಭವಾಗ್ತಿದ್ದಂತೆ ಕೊಪ್ಪಳ ಜಿಲ್ಲೆಯಲ್ಲಿ ರೈತರು ಕೃಷಿ ಚಟುವಟಿಕೆಯನ್ನ ಆರಂಭಿಸಿದ್ದಾರೆ. ಆದರೆ ಬೀಜ ಹಾಗೂ ಗೊಬ್ಬರ ಕೊರತೆ ಆತಂಕ ಹೆಚ್ಚಿಸಿದೆ ಎಂದು ರೈತ ಮುಖಂಡ ಅಂದಪ್ಪ ಕುಳೂರ್ ಅವರು ತಿಳಿಸಿದ್ದಾರೆ. ಪ್ರಾಚ್ಯ ರಾಷ್ಟ್ರಗಳ ಯುದ್ಧದ ಪರಿಣಾಮ ಡಿಎಪಿ ಗೊಬ್ಬರ ಕೊರತೆ ಉಂಟಾಗುವ ಸಾಧ್ಯತೆ ಇದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಈ ಬಾರಿ ಜಿಲ್ಲೆಯಲ್ಲಿ 3.70 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಇಡಲಾಗಿದೆ. ಇನ್ನು ರೈತರು ಹೊಲ ಸಿದ್ಧಪಡಿಸಿಕೊಂಡಿದ್ರು, ಇನ್ನು ಬೀಜ ಹಾಗೂ ಗೊಬ್ಬರ ವಿತರಣೆ ಆರಂಭವಾಗಿಲ್ಲ. ಇನ್ನು ಕಳೆದ ವರ್ಷವಂತೂ ಯೂರಿಯಾ ಹಾಗೂ ಡಿಎಪಿ ಕೊರತೆಯಿಂದ ಬೆಳೆ ಹಾನಿಯಾಗಿತ್ತು ಎಂದು ರೈತರು ಆತಂಕ ವ್ಯಕ್ತಪಡಿಸಿದ್ದಾರೆ. ಇನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಸುರೇಶ್ ಇಟ್ನಾಳ್ ಮಾತನಾಡಿ, ಯೂರಿಯಾ ಕೊರತೆ ಆಗದಂತೆ ಕ್ರಮ ಕೈಗೊಂಡಿದ್ದು ಡಿಎಪಿಗೆ ಪರ್ಯಾಯ ಗೊಬ್ಬರ ಬಳಕೆ ಸಲಹೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ನೋಡ್ರಿ ಸರ, ಕಳೆದ ವರ್ಷ ಬಿತ್ತಬೇಕಂದ್ರ ಯೂರಿಯಾ ಗೊಬ್ಬರನು ಸಿಗ್ಲಿಲ್ಲ, DAP ಸಿಗಲಿಲ್ಲ, ಯಾವುದೂ ಸಿಗ್ಲಾರ್ಕ ಆಗ ಬಿತ್ತಿದ್ವಿ. ಇಳುವರಿನ ಕಮ್ಮಿ ಆಯ್ತು. ಈಗ ಸಾಲಕ್ಕೆ ಗುರಿ ಆಗ್ಬಿಟ್ಟು ರೈತರು. ಈಗ ಈ ವರ್ಷನೂ ಏನಾಗ್ತೈತೆ ಅಂತಂದ್ರೆ, ಈ ವರ್ಷ ಈಗ ಸದ್ಯಕ್ಕೆ ರೋಣಿ ಮಳೆಗೆ ಎಲ್ಲರ ರೈತರು ಜಿಲ್ಲಾದ್ಯಂತ ಬಿತ್ತಬೇಕಾಗತ್ತೆ. ಬಿತ್ತೀವಿ, ಈಗ ಇನ್ನೊಂದು ಮಳೆ ಆದ್ರೆ ಬಿತ್ತಕ್ಕೆ ಚಾಲು ಆಕವು. ಈಗ ಈಗಲಿಂದನ ಅಲ್ಲೇ ಈಗಲೇನ ಗೊಬ್ಬರದ್ದು ಭಾಳ ಶಾರ್ಟೇಜ್ ಐತೆ ಅಂತಾರೆ. ಅಂದ್ರೇನು, ಇವತ್ತು ಒಂದು ಯುದ್ಧದ ನೆಪ ಹೇಳ್ಕೊಂಡು ಆ ಯುದ್ಧದ ನೆಪದಲ್ಲಿ ಗೊಬ್ಬರ ಸಿಗಲ್ಲ, ಡೀಸೆಲ್ ಸಿಗಲ್ಲ, ಅದು ಏರಿಕೆ ಐತಿ, ಬಳಸ್ಬಿಡ್ರಿ ಅಂತಾನೆ ಇವತ್ತು ಮೋದಿ ಅವರು ಹೇಳ್ತಾರೆ. ಆದ್ರೆ ಇಲ್ಲಿ ನಾವು ಸ್ಥಳೀಯ ರೈತರಿಗೆ ಎಲ್ಲಿ ಹೋಗ್ಬೇಕು? ಈಗ ನಾವು ಜಿಲ್ಲಾ ಆಡಳಿತ ಎಲ್ಲಿಂದ ಒಟ್ಟು ಏನಾರು ಮಾಡಿ ಒಂದು ಏನ ಸಂದಾಯ ಮಾಡ್ಬೇಕು. ಇನ್ನೊಂದು ಬಿತ್ತವ್ ಬರೋದ್ರಾಗನ ಎಲ್ಲಿ ಗೊಬ್ಬರ ರೈತರಿಗೆ ಕೊರೆ ಆಗ್ಬಾರ್ದು. ಈಗೇನಾಗತ್ತಂದ್ರೆ FID ಮಾಡಿ ಅದನ್ನ ಕಡಿಮೆ ಮಾಡ್ಬೇಕು, ಅದನ್ನ ರದ್ದು ಮಾಡಿ ಹೋಗೋದು ನಮ್ಗೆ. ಈಗ ಇನ್ನೊಂದು, ಈಗ ಅದನ್ನ ರದ್ದು ಮಾಡಿ ಎಲ್ಲ ರೈತರಿಗೆ ಸಿಗಂತ ಮಾಡ್ಬೇಕು. ಇನ್ನೊಂದು ಸರ್ಕಾರ ಏನ್ ಮಾಡೈತೆ ಅಂತಂದ್ರೆ, ಈಗ ಶೀಘ್ರದಲ್ಲಿ ಈಗ ನೋಡು, ಈಗ ಒಂದಕ್ಕೂ ಡಬಲ್ ಐತಿ. ಏನು ಗೊಬ್ಬರ ಒಂದ್ ಸಾವಿರ ಇತ್ತು, ಸಲ 1,1500 ಇತ್ತು. ಈಗ 2-2.5 ಸಾವಿರ ರೂಪಾಯಿ ಒಂದ್ ಚೀಲ ಚಿಕ್ಕ್ರೆ ಅದು ರೊಕ್ಕ ಕೊಟ್ರೆ ಸಿಗಲ್ಲ. ಆ ಲೆಕ್ಕಕ್ಕೆ ಪರಿಸ್ಥಿತಿ ಆಗೈತಿ. ಅದು ಗೊಬ್ಬರದಲ್ಲೇನು ಸ್ವಲ್ಪ ಏನೈತಿ ಕಡಿಮೆ ಆಗ್ಬೇಕು. ಆಮೇಲೆ ರೈತರಿಗೆ ಕೊರೆ ಆಗ್ಲಾರ್ದಂತ ಸಿಗ್ಬೇಕು. ಅದು ಸಿಗಂತ